ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಪಲ್ಲವಿ ಹೆಗಡೆ ಅಂತ. ನೋಡಿ, ಒಂದು ನೆಟ್ಟೆಡ್ ಸ್ಲೀವ್ಸ್ ನಾರ್ಮಲ್ ಬ್ಲೌಸ್ಗೆ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಥರ ನೆಟ್ಟೆಡ್ ಸ್ಲೀವ್ಸ್ ಇದ್ದಾಗ ಇಲ್ಲಿ ಕಡ್ಡಿ ಥರ ಕಾಣಿಸ್ತಾ ಇರುತ್ತೆ, ಓವರ್ಲಾಕ್ ಕೂಡ ಮಾಡಿರಲ್ಲ, ಫಿನಿಶಿಂಗ್ ಕೂಡ ಕೊಟ್ಟಿರಲ್ಲ. ನೋಡಿ, ಈ ರೀತಿ ಇದನ್ನ ಸೇರಿಸಿ ಕೂಡಿಸಿ ಹೊಲಿದ್ಬಿಟ್ಟು ಇದನ್ನ ಓವರ್ಲಾಕ್ ಮಾಡಿದ್ದೀವಿ. ಓವರ್ಲಾಕ್ ಮಾಡಿರೋದನ್ನ ಯಾವ ರೀತಿ ಕೂಡಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಸ್ಟಿಚ್ ಕಾಣಿಸ್ತಾ ಇದೆಯಾ ನಿಮಗೆ? ಈ ಸ್ಟಿಚ್ನ ಒಳಗಡೆ ತಗೊಂಡು ಇವನ್ ಆಗಿ ಒಂದೇ ಥರ ಬರೋ ಥರ ನೋಡಿ, ನಾನೀಗ ಇಲ್ಲಿ ಮಾಡಿ ರೆಡಿ ಮಾಡಿದ್ದೀನಿ. ನೋಡಿ, ಹೀಗೆ ಹೊಲ್ಕೊಳ್ಬೇಕು. ಬ್ಲೌಸ್ಗಾದ್ರೂ ತುದಿಗೆ ಇದನ್ನ ನೆಟ್ಟಿರೋದಕ್ಕೆ ಹೆಮ್ಮಿಂಗ್ ಮಾಡಕ್ಕೆ ತುದಿ ಹೀಗೆ ಸ್ಟಿಚ್ ಇರುತ್ತೆ. ನೋಡಿ, ಇದೊಂದು ಬೋರ್ಡ್ ಹಿಂದೆ ಈ ಥರ ಶೇಪ್ ಕೊಟ್ಟಿರೋದು ತೋರಿಸ್ಕೊಡ್ತೀನಿ. ನೋಡಿ ಹೇಗೆ ಮಾಡೋದು. ಇದನ್ನ ಈ ರೀತಿ ತಿರುಗಿಸ್ಬಿಟ್ಟು ನೋಡಿ, ಈ ರೀತಿ ಕಡ್ಡಿ ತಿರುಗಿಸ್ಬಿಟ್ಟು ಈ ಥರ ಕೈಯಲ್ಲಿ ಈ ಥರ ಪ್ರೆಷರ್ ಕೊಟ್ಟು ಈ ಸ್ಟಿಚ್ಚನ್ನು ಈ ಕಡೆ ತಗೊಳ್ಬೇಕು. ಇಲ್ಲಿ ಸ್ವಲ್ಪ ರಿಂಕಲ್ಸ್ ಬಂದಂಗೆ ಆಗುತ್ತೆ, ಬರದೇ ಇದ್ದಂಗೆ ಇದನ್ನು ಈ ಕಡೆ ಹಿಂಗೆ ಎಳ್ಕೊಳ್ಬೇಕು. ನೋಡಿ, ಈ ಕಡೆ ಎಳ್ಕೊಳ್ಬೇಕು. ಈ ಬಟ್ಟೆನ ಇಲ್ಲಿ ಇವನ್ನಾಗಿ ಸ್ಟ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ಏನಿದೆಯಲ್ಲ ಇದನ್ನು ಈ ಥರ ಪುಷ್ ಮಾಡಿ ಹೀಗೆ ಇದನ್ನು ಎಳ್ಕೊಳ್ಬೇಕು. ನೋಡಿ, ಈ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿ ಥರ ಪುಷ್ ಮಾಡಬೇಕು. ಈ ಥರ ಮಾಡಿಬಿಟ್ಟು ಹೀಗೆ ಇದೇನಿದೆಯೋ ಹೀಗೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ರಫ್ ಹೊಡೆದ್ಬಿಟ್ಟು ತೆಗಿಬೇಕು. ಕಟರ್ ಅಥವಾ ಒಂದು ಕತ್ರಿ ಸಹಾಯದಿಂದ ಈ ಥರ ಓಪನ್ ಮಾಡಬೇಕು. ನೋಡಿ, ಈ ಥರ ಬಂತು. ಇವಾಗ ನಾವು ಇದನ್ನು ಸೈಡ್ ಫಿನಿಶ್ ಮಾಡ್ಕೊಳ್ಳೋದು. ಇದು ಆಲ್ರೆಡಿ ಸ್ಟಿಚ್ ಆಗಿರೋದಕ್ಕೆ ನಾವು ಇದನ್ನು ರಿಪ್ಲೇಸ್ ಮಾಡ್ತಾ ಇರೋದ್ರಿಂದ ಸೊ ಇದು ಆಲ್ರೆಡಿ ಇಲ್ಲಿ ಸ್ಟಿಚ್ ಮಾಡಿದ್ದೀವಿ. ನೋಡಿ, ಇದನ್ನು ಕೂಡ ಈ ಕಡೆ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಅದನ್ನು ಮತ್ತೆ ಸ್ಟಿಚ್ ಮಾಡೋ ಅವಶ್ಯಕತೆ ಇರಲ್ಲ. ಆಮೇಲೆ ಒಟ್ಟಿಗೆ ಮಾಡಬೇಕಾಗತ್ತೆ. ಈ ಥರ ಇದನ್ನು ನೆಟ್ಟನ್ನು ಓವರ್ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾವತ್ತೂ ನೆಟ್ಟನ್ನು ಓವರ್ಲಾಕ್ ಮಾಡಬಾರ್ದು. ಇಲ್ಲಿ ಯಾಕೆ ಓವರ್ಲಾಕ್ ಮಾಡಬೇಕು ಅಂತಂದರೆ ಇಲ್ಲಿ ನಾರ್ಮಲ್ ಕ್ಲಾತ್ ಕೂಡ ಇರುತ್ತೆ ಅದ್ರ ಜೊತೆಗೆ, ಅದರಿಂದ ಅದನ್ನು ಓವರ್ಲಾಕ್ ಮಾಡಬೇಕಾಗುತ್ತೆ. ಈ ರೀತಿ 3 to 4 ಸ್ಟಿಚಸ್ ಹಾಕಿ ಮುಗಿಸ್ಬಿಡೋದು.